ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಒಂದು ಪುಟಗೋಸಿ. ಕರವೇ ಅಧ್ಯಕ್ಷರಿಗೆ ಮತ್ತು ಕರವೇ ಸಂಘದವರಿಗೆ ಬಿಗ್ ಬಾಸ್ ಒಂದು ಪುಟಗೋಸಿ. ಆದರೆ ಬಡವರ ಮಕ್ಕಳಿಗೆ ಅದು ಜೀವನದ ಬೆಳವಣಿಗೆಯ ಬಹುದೊಡ್ಡ ದೇವಸ್ಥಾನ ಅಥವಾ ಮಾರ್ಗ ನೀಡುವಂತಹ ಒಂದು ಅರಮನೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ವಿಷಯದ ಬಗ್ಗೆ ಸ್ಪಷ್ಟಪಡಿಸ್ಲಿಕ್ಕೆ ಬಂದಿದ್ದೆ ನಿಮ್ಮ ಮುಂದೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ಯಥೇಚ್ಛವಾಗಿ ಮಾತನಾಡ್ತಿರುವಂಥ ವ್ಯಕ್ತಿ. ಈಗ ಕೆಲವೊಂದು ನಾನು ಬಿಗ್ ಬಾಸ್ನ ಬೈತೀನಿ ಹೊರತು ಬಿಗ್ ಬಾಸ್ ಮನೆಯನ್ನು ಬೈಯಂಗಿಲ್ಲ. ಯಾಕಪ್ಪ ಅಲ್ಲಿ ಬಂದಿರುವಂತಹ ಕೆಲವು ಪ್ರತಿಭೆಗಳಿಗೆ ಭಾಳಷ್ಟು ಆಧಾರ ಸಿಕ್ಕಿದೆ ಮತ್ತು ಅಲ್ಲಿರುವಂತಹ ಬಡವರ ಮಕ್ಕಳಿಗೆ ಒಂದಷ್ಟು ಬೆಳವಣಿಗೆ ಸಿಕ್ಕೈತಿ. ಅದಾದ ನಂತರ ಏನಪ್ಪ ಅಂತಂದ್ರೆ ಒಂದೊಂದು ವಿಚಾರದೊಳಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೆರವನ್ನು ಕೊಡುತ್ತೆ. ಕೆಲವೊಬ್ಬರು ಅಲ್ಲಿ ಬಂದು ಲವ್ ಲಪಡ ಮಾಡ್ಕೊಂಡು ವೈಕಂತ ಹೋಗ್ಯಾವ, ಕೆಲವೊಂದು ಬಂದು ಜೀವನ ಉದ್ಧಾರ ಮಾಡ್ಕೊಂಡವ, ಕೆಲವೊಂದು ಬಂದು ದಿನ ಒಂದು ಜಗಳ ಮಾಡಿ TRP ತಂದು ಕಲರ್ಸ್ ಕನ್ನಡಕ್ಕೆ ಲಾಭ ಮಾಡಿ ತಾವು ವೈಕಂತ ಹೋಗ್ಯಾವ. ಅದಾದ ನಂತರ ಇನ್ನೊಂದು ಕೆಲವು ಬಂದವ ಏನು ಅವು ಬಂದಿರೋದು ತಿನ್ನಕ್ಕೆ ಬಂದಿದ್ವನ ಅನ್ನಂಗೆ ಅವು ಬಂದಿರ್ತಾವೆ ಕೆಲವೊಂದು. ಅದಾದಮೇಲೆ ನೋಡಿರ್ಬೋದು ನೀವು ಸೀಸನ್ 12ವರೆಗೂ ನಡೆಯಕತ್ತಿದ್ದಪ್ಪ ಅಂತಂದ್ರೆ ಅದು ಯಾವುದಕ್ಕೆ ಬಂದವ ಅನ್ನೋದು ಅವ್ರಿಗೆ ಯಾರು ಇರೋಂಗಿಲ್ಲ. ನೀವು ಮೊನ್ನೆ ತಮಿಳು ಬಿಗ್ ಬಾಸಲ್ಲಿ ನೋಡಿರ್ಬೋದು, ಅವ್ರು ಬರೀ ಕಿಸ್ ಮಾಡಿಕ್ಯಂತ ಲವ್ ಮಾಡಿಕ್ಯಂತ ಸುಡುಗಾಡ್ ದಿನ ಒಂದು ಬೆಳಕರ ತಬ್ಬಿಕೆಣದು ಸುಮ್ಮನೆ ಎದಕ್ಕೆ ತಬ್ಬಿಕೆಬೇಕು? ತಬ್ಬಿಕೆಣದ್ರೆ ಏನೈತೇನ? ತಬ್ಬಿಕೆಣದ್ರಿಂದ ಅವ್ರಿಗೆ ಚಳಿ ಬಿಡ್ತದೆ ಅಂತ ಅನಿಸ್ಬೋದಪ್ಪ. ಅದು ಬಿಟ್ಟರೆ ಮತ್ತೆ ಇನ್ನೇನು ಬಿಟ್ಟಿಲ್ಲ, ಚಳಿ ಒಂದು ಬಿಟ್ಟರೆ ಬೇರೆ ಏನು ಬಿಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈಗ ಬಿಗ್ ಬಾಸ್ ವಿಚಾರಕ್ಕೆ ಬರಮ್ಮ. ಇಲ್ಲಿ ಕರವೇ ಅಧ್ಯಕ್ಷರಾಗಿರುವಂಥ ಅಥವಾ ಕನ್ನಡ ಪರ ಸಂಘಟನೆಯ ಹೋರಾಟಗಾರರಾಗಿರುವಂತಹ TA ನಾರಾಯಣಗೌಡರು ಅವರ ಸಹೋದರರಾಗಿರುವಂತಹ ಅವರು ಒಬ್ಬರು, ಅವ್ರ ಹೆಸರು ಧರ್ಮ ಏನಿದೆ, ಅವರು ಪುಟಗೋಸಿ ಅಂತ ಹೇಳಿಬಿಟ್ರೆ ಗುರುಗಳೇ ಅಥವಾ ದೇವರೇ ಅಥವಾ ನೀವೊಬ್ಬ ಗೆಳೆಯರಂತ ಅನ್ಕೊಳ್ರಿ. ನಾ ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡೋಂಗಿಲ್ಲ. ನಾವು ಹೇಳಕ್ಕೆ ಹಚ್ಚಿರೋದು ಇಷ್ಟೇ, ನಾವು ಬಿಗ್ ಬಾಸ್ ಪುಟಗೋಸಿ ಅಂದಿಲ್ಲ. ಬಿಗ್ ಬಾಸ್ನಿಂದಲೇ ಭಾಳಷ್ಟು ಪ್ರತಿಭೆಗಳು ಹೊರಗೆ ಬಂದವ, ಇವತ್ತು ಜೀವನವನ್ನು ಕಟ್ಕೊಂಡ್ರೆ ಕೆಲವೊಬ್ಬರು. ಸೊ ಹಂಗಾಗಿ ಅದರಿಂದ ಜನಗಳಿಗೆ ಮನ್ನಣೆ ಸಿಗ್ತೈತೆ, ಅವ್ರ ಜನಗಳಿಗೆ ಒಂದಿಷ್ಟು ಪರಿಚಯ ಆಗ್ತಾರೆ. ಅದೊಂದು ದೊಡ್ಡ ವೇದಿಕೆ. ಅದು ಬಿಟ್ಟರೆ ಏನು ಅದರಿಂದನೇ ಏನು ದೊಡ್ಡ ಸಾಧನೆ ಅಂತಲ್ಲ. ಅದು ಈಗ ಬಡವರ ಮಕ್ಕಳಿಗೆ ಅದೇ ದೊಡ್ಡ ಸಾಧನೆ. ನಮಗೆ ನಮ್ಮ ಬಡವ್ರ ಮಕ್ಕಳಿಗೆ ನೀವು ದೊಡ್ಡ ದೊಡ್ಡ ಶ್ರೀಮಂತರಿಗೆ ನೀವು ಏನೈತೆ ರೊಕ್ಕ ಮಾಡೋರಿಗೆ, ಆಮೇಲೆ 150 ಮನೆಗಳಿರೋರಿಗೆ, ಅದಾದ ನಂತರ ದೊಡ್ಡ ದೊಡ್ಡ ಪ್ಲಾಟು ಬೆಂಗಳೂರಾಗ ಜೀವನ ಮಾಡೋರು ನಿಮ್ಗೆ ಯಾಕೆ ಬೇಕಾಯ್ತು? ಹಂಗಾರೆ ಯಾಕೆ ಕಳಿಸಿದ್ರಿ? ಆ ಪುಟಗೋಸಿ ಬಿಗ್ ಬಾಸ್ಗೆ ಅಶ್ವಿನಿ ಅವ್ರನ್ನ ಕಳಿಸಿದ್ದು ಯಾಕ? ನಿಮ್ಮದೇ ಕಾರ್ಯಕರ್ತರಪ್ಪ, ನಿಮ್ಮ ಸಂಘಟನೆ ಕಾರ್ಯದರ್ಶಿ ಅಥವಾ ಗೌರವಾಧ್ಯಕ್ಷರು, ಮಹಿಳಾ ಗೌರವಾಧ್ಯಕ್ಷರಾಗಿರುವಂಥ ಅಶ್ವಿನಿ ಗೌಡರನ್ನ ಯಾಕೆ ಕಳಿಸಿದ್ರಿ? ನೀವು ಬಿಗ್ ಬಾಸ್ ಪುಟಗೋಸಿ ಅನ್ನಂಗಿತ್ತಾನ ಆಕಿನ ಯಾಕೆ ಕಳ್ಸಕ್ಕೆ ಹೋಗಿದ್ರಪ್ಪ? ಈಗ ಏನಾಯ್ತು? ಆಯ್ತು ಬಿಟ್ಬಿಟ್ರಿ, ಇವಾಗ ಗೆಲ್ಲಿಸ್ಬಾಡ್ರು ಆಯ್ತು. ನಮ್ಮ ಬಿಗ್ ಬಾಸ್ನಲ್ಲಿ ನಮ್ಮ ಅಶ್ವಿನಿ ಗೌಡ ಅವ್ರು ಗೆದ್ದಂಗಂತೆ ಕರ್ಕೊಂಬಿಡ್ರಿ. ಒಳ್ಳಿ ಯಾಕೆ ಓಟ್ ಹಾಕಿಸ್ತೀರಿ ಎಲ್ಲ ಕಡೆಗೆ? ಯಾಕೆ ಪ್ರತಿಭಟನೆ ಮಾಡಕತ್ತೀರಿ? ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ಯಾಕೆ ಪ್ರತಿಭಟನೆ ಮಾಡಕತ್ತೀರಿ? ಅಥವಾ ರ್ಯಾಲಿ ಮಾಡಕತ್ತೀರಿ? ಅಥವಾ PR ಇಟ್ಕೊಂಡು ಪ್ರಮೋಷನ್ ಮಾಡ್ಸಕತ್ತೀರಿ? ಕೆಟ್ಟ ಕಮೆಂಟ್ಸ್ಗಳು ಹಾಕ್ಸಕತ್ತೀರಿ ಗಿಲ್ಲಿ ವಿರುದ್ಧ? ಇದನ್ನೆಲ್ಲ ಯಾಕೆ ಮಾಡ್ತೀರಪ್ಪ? ನಿಮ್ಗೆ 50 ಲಕ್ಷ ದೊಡ್ಡದಲ್ಲ ಬಿಗ್ ಬಾಸ್ ಪುಟಗೋಸಿ ಅಂದರೆ. ಬಿಗ್ ಬಾಸ್ ನಡೆಸುವಂತಹ ಕಿಚ್ಚ ಸುದೀಪ್ ಅವ್ರು ಕೂಡ ನಿಮಗೆ ಏನಾಗ್ಬೋದು? ಹಂಗಾರೆ ಅವ್ರ ಮನೆತನ ಯಾಕೆ ಹೋಗಿದ್ರಿ ನೀವು? ಲಗ್ನ ಪತ್ರ ಕೊಡಕ್ಕೆ ಹೋಗಿದ್ರೋ, ಇನ್ನೊಂದು ಮಾಡಕ್ಕೆ ಹೋಗಿದ್ರೋ, ಇನ್ನೊಂದು ಮಾಡಕ್ಕೆ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ. ನಮ್ಮ ವಿಚಾರ ಏನೈತಪ್ಪ, ನೀವು ಪುಟಗೋಸಿ ಅನ್ನಂಗಿತ್ತಪ್ಪ ಅಂದ್ರೆ ಆ ಪುಟಗೋಸಿ ಶೋಗೆ ಅಶ್ವಿನಿ ಗೌಡ ಅವರನ್ನ ಕಳಿಸಿದ್ದು ಯಾಕ? ಇಷ್ಟೇ ನಮ್ಮ ಪ್ರಶ್ನೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದ್ರಿ. ನೋಡ್ರಿ, ನೀವು ದುಡ್ಡಿದ್ದವರು, ನಿಮಗೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಪುಂಗಿಗಳು ಇರ್ತಾವ. ಪುಂಗಿಗಳು, ಗುಂಡಿಗಳು, ನೀವು ಎಲ್ಲೆಲ್ಲಿ ದುಡ್ಡು ಮಾಡಬೇಕು, ಎಲ್ಲೆಲ್ಲಿ ದಡ್ಡತನ ತೋರಿಸ್ಬೇಕು, ಎಲ್ಲೆಲ್ಲಿ ದೊಡ್ಡತನ ತೋರಿಸ್ಬೇಕು, ಎಲ್ಲೆಲ್ಲಿ ರೊಕ್ಕದವ, ಎಲ್ಲೆಲ್ಲಿ ಲೆಕ್ಕದವ ಅಂತ ನಿಮಗೆ ಗೊತ್ತಿರ್ತೈತಿ. ಅವು ಲೆಕ್ಕದ ಬಗ್ಗೆ ಗೊತ್ತಿರ್ತದೆ, ಅದಕ್ಕೆ ನೀವು ರೊಕ್ಕ ಮಾಡ್ತೀರಿ. ನಾವು ಏನೈತಿ, ನಾವೇ ಮನೆಗೆ ಅಡ್ಡಾಡೋ ಬೆಕ್ಕಿದ್ದಂಗೆ ನಾವು ಏನೈತಿ ಮನೆಯಾಗ ಸಾಕಿದ್ದನ್ನು ಉಂಡು ತಿಂದು ಬೆಳೆಯೋರು ನಾವು. ಅಂಥದ್ರೊಳಗೆ ನಮ್ಗೆ ದೊಡ್ಡ ದೊಡ್ಡ ಅರಮನೆಗಳು ಸಿಕ್ಕಾಗ ಒಂದು ಸ್ವಲ್ಪ ಯೂಟಿಲೈಸ್ ಮಾಡಿಕೊಂಡು ನಮ್ಮ ಸಾಮರ್ಥ್ಯ ನಮ್ಮದು ಏನೈತಪ್ಪ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಏನಾರು ಹೆಸರು ಮಾಡ್ಕೋಬೇಕು. ನಾವು ಈ ಶೋಗೆ ಬಂದೀವಿ, ನಮ್ಮದು ಈ ಶೋದೊಂದು ಕನಸೈತಿ. ಎಷ್ಟೋ ಕನ್ನಡಿಗರ ಕನಸೈತಿ ಬಿಗ್ ಬಾಸಿಗೆ ಹೋಗ್ಬೇಕಂಬೋದು. ಬಿಗ್ ಬಾಸಿಗೆ ಹೋದಂದ್ರೆ ಏನೋ ಒಂದು ಜೀವನ ಸಿಗ್ತೈತೆ. ಆರ್ಕೆಸ್ಟ್ರಾದಲ್ಲಿ ಒಂದು 20,000 ಬಿಟ್ಟು 50,000 ಕೊಡಲಿ, 50,000 ಬಿಟ್ಟು ಒಂದು ಸಿನಿಮಾದಾಗ ಒಂದು ಅವಕಾಶ ಸಿಗ್ತೈತೆ. ಏನೋ ಬೆಳಕಬೇಕಂತ ವಿಚಾರ ಮಾಡಿರ್ತೀವಪ್ಪ. ನೀವು ದೊಡ್ಡವ್ರು ಯಾಕೆ ಬರಕ್ಕೆ ಹೋಗ್ತೀರಿ? ಅದ್ರಾಗ ಪುಟಗೋಸಿ ಒಳಗೆ ನಿಮ್ದು ಏನಿತ್ತು? ಪುಟಗೋಸಿ ಅದ್ರಾಗ ಆಟ ಬ್ಯಾಡಲ್ಲ, ಕರ್ಕೊಂಬಿಡ್ರಿ ನೀವು ಇಷ್ಟ. ನಾವು ಹೇಳೋದು ಇಷ್ಟ ನೋಡಪ್ಪ, ನೀನು ಬಿಗ್ ಬಾಸಿಗೆ ಪುಟಗೋಸಿ ಅಂತ ಬಿಗ್ ಬಾಸಿಗೆ ಬೈ. ಅವ್ನು ಬೇಕಾದ್ರೆ ಅವ್ನು ಜಗಳಸ್ತಾನೆ. ಅವ್ನು ಬಿಗ್ ಬಾಸ್, ನಾನು ಬೈತೀನಿ ಬಿಗ್ ಬಾಸ್ನ. ಬರೀ ಇದೇ ಕಿತಾಪತಿ ಕೆಲಸ ಒಂದು. ಸುಮ್ಮನೆ ಇದ್ದವರಿಗೆ ನಾಮಿನೇಷನ್ ಮಾಡ್ರಂಬೋದು, ನಾಮಿನೇಷನ್ ಆದ್ಮೇಲೆ ಮತ್ತೆ ಅದು ಬೆಂಕಿ ಹಚ್ಚಿ ಕಾಗದ ಸುಡ್ರು ಅಂಬೋದು, ಇಲ್ಲ ಅದು ಕಾಗದ ಸುಡ್ರಪ್ಪ ಅಂಬೋದು ಬಿಟ್ಟು ಬೆಳಗ್ಗೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿಸಿ ತಬ್ಬಿಸೋದು. ಅದಾದ ನಂತರ ಸುಮ್ಮನೆ ಗೇಮ್ ಕೊಟ್ಬಿಡೋದು, ಅವ್ರವ್ರಿಗೆ ಜಗಳ ಹಚ್ಚಿಬಿಡೋದು. ಅವನಿಗೆ ಬೈರಿ. ಬಿಗ್ ಬಾಸ್ ಏನು ತಲೆ ಇಲ್ಲ. ಬಟ್ ಆ ಬಿಗ್ ಬಾಸ್ ಮನೆ ಏನೈತಲ್ಲ, ಅದು ಕೆಲವೊಬ್ಬರಿಗೆ ಜೀವನವನ್ನು ಕೊಟ್ಟೈತಿ, ಕೆಲವೊಬ್ಬರಿಗೆ ಜೀವನ ಹಾಳು ಮಾಡೈತಿ. ಅದ್ರ ಬೇರೆ ಪ್ರಶ್ನೆ. ಅದೆಲ್ಲ ಅವ್ರವ್ರ ವೈಯಕ್ತಿಕ ವಿಚಾರಗಳು. ಅವ್ರು ಅಲ್ಲಿ ಬಂದು ಹೆಂಗೆ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪ್ ಆಗ್ತೈತಿ ಅದು. ಸೊ ಹಂಗಾಗಿ ನೀವು ಆ ಶೋ, ಆ ಒಂದು ಮನೆಗೆ ಪುಟಗೋಸಿ ಅಂತ ಅನ್ನಬಾರ್ದಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ, ಹಾಗೂ ಅಶ್ವಿನಿ ಗೌಡ ಅವ್ರಿಗೆ ನೀವೇನು ಪ್ರಚಾರ ಮಾಡಕತ್ತೀರಿ, ನಾವು ನಿಮ್ಮ ಪ್ರಚಾರಕ್ಕೆ ಯಾವುದೇ ಅಡ್ಡಿ ಬರೋಕತ್ತಿಲ್ಲ. ನಿಮ್ಮಂತಹ ಕೀಳು ಭಾಷೆ ನಾವು ಬಳಸಂಗಿಲ್ಲ. ಗೆಲ್ಲತನ ಗೆಲ್ಲಬೇಕು, ಓಟ್ ಹಾಕ್ತೀವಿ. ನೋಡಮ್ಮ, ಹಣದ ಬಲವೋ, ಜನದ ಬಲವೋ, ಇನ್ನು ಮನದ ಬಲವೋ, ಇಲ್ಲ ಮನಿ ಬಲವೋ, ನೋಡೋಣ ಅದು ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನೋಡಮ್ಮ.
ವಿಚಾರ ಇಷ್ಟ ನಮ್ಮದು, ಗಿಲ್ಲಿ ಗೆಲ್ತಾನಂತ ಭಾಳ ಶತಸಿದ್ಧ ತೀರ್ಮಾನ ಮಾಡಿಬಿಟ್ಟಿವಿ. ಬಿಗ್ ಬಾಸ್ ಅವ್ರು ಕೂಡ ತೀರ್ಮಾನ ಮಾಡಿಬಿಟ್ರೆ ಅದ್ರ ಬಗ್ಗೆ ಎರಡೆರಡು ಚರ್ಚಿಲ್ಲ. ನೀವು ಏನಾರ ಒಡ್ಕರಿ, ಏನಾರ ಬಡ್ಕರಿ, ಅಥವಾ ಏನಾರ ಓಟ್ ಕೊಟ್ಟು ಎಷ್ಟರ ಕೊಂಡ್ಕರಿ, ನೀವು ಎಷ್ಟರ ಪ್ರಚಾರ ಮಾಡಿರಿ, ಎಷ್ಟರ ಅಪಪ್ರಚಾರ ಮಾಡಿರಿ, ಗೆಲ್ಲೋದು ಮಾತ್ರ ಗಿಲ್ಲಿ ಅಂತಕ್ಕಂಥದ್ದು ಶತಸಿದ್ಧ ತೀರ್ಮಾನ ಆಗಿಬಿಟ್ಟೈತೆ. ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡಂಗಿಲ್ಲ. ಗೆದ್ದ ಮ್ಯಾಗ ವಿಚಾರ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಏನು ಕೌಂಟ್ರ್ ಕೊಡ್ಬೇಕಲ್ಲ, ನಿಮ್ಗೆ ಏನು ಮಾತಾಡ್ಬೇಕಲ್ಲ, ಗೆದ್ದ ಮ್ಯಾಗ ಕೂಡ ನಾವು ಕೌಂಟ್ರ್ ಕೊಟ್ಟೇ ಕೊಡ್ತೀವಿ. ಗೆಲ್ಲೋವರೆಗೂ ಸಮಾಧಾನ, ಗೆಲ್ಲೋವರೆಗೂ ನಮಗೆ ಏನೇ ಆಗಲಿ ಅವಮಾನ, ಗೆಲ್ಲೋವರೆಗೂ ಸಮಾಧಾನ, ಗೆದ್ದ ಮೇಲೆ ಸನ್ಮಾನ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೊ ಹಂಗಾಗಿ ಅದು ಏನೇ ಕರವೇ ಅಧ್ಯಕ್ಷರಾಗಿರ್ಬೋದು, ನೀವು ಇನ್ನೊಂದು ಅಧ್ಯಕ್ಷರಾಗಿರ್ಬೋದು, 100 ಅಧ್ಯಕ್ಷರಾಗಿರಪ್ಪ, ನಮಗೆ ಸಂಬಂಧ ಇಲ್ಲ. ನಮ್ಮ ವಾದ ಇಷ್ಟೇ, ವ್ಯಕ್ತಿತ್ವದ ಆಟ, ಜನರಿಗೆ ಕಂಟೆಂಟ್ ಕೊಟ್ಟನ, ಕಲರ್ಸ್ ಕನ್ನಡಕ್ಕೆ TRP ಕೊಟ್ಟನ, ಬಿಗ್ ಬಾಸ್ ಶೋ ಚಾನಲ್ ನಂಬರ್ 1 ಆಗ್ಲಿಕ್ಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟನ, ಮತ್ತು ಅದಕ್ಕೆಲ್ಲ ಶತಸಿದ್ಧ ಪ್ರಯತ್ನ ಅವನು ಮಾಡ್ಯಾನ. ಆತನಿಗೆ ಮತಗಳ 4 ನಮ್ಮ ಧರ್ಮ ಐತಿ, ನಾವು ಗೆಲ್ಲಿಸ್ತೀವಿ. ಅದು ಬಿಟ್ಟು ನಾವು ನಿಮ್ಮ ತಂಟೆಗೆ ಬಂದಿಲ್ಲ, ನೀವು ನಮ್ಮ ತಂಟೆಗೆ ಬರಕ್ಕೆ ಹೋಗ್ಬೇಡ್ರಿ, ಬಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗ ಬಂದಿದ್ರು, ಯಾರೋ ಒಬ್ಬರು ಹಿಂಗ ಬಂದಿದ್ದು ಧ್ರುವ ಅಂತಂದದ್ದು ಬಂದತ್ತು, ಇವತ್ತು ಆಲ್ರೆಡಿ ಹೊರಗೆ ಹೋಯ್ನಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತದೆ. ಅಣ್ಣ ಒನ್ ಮ್ಯಾನ್ ಆರ್ಮಿ ಅಂತೇಳಿ ಒಂದಿಲ್ದಂಗೆ ತಿಳಿದಂಗೆ ಹೋಗ್ಬಿಟ್ಟ. ಹೋಗ್ತೀನಿ ಅಂತ ಇಲ್ಲಿ ತನಕ ಬಂದಿದ್ದೆ, ನಮಗೂ ದೊಡ್ಡ ಶಾಕ್ ಆಗೈತೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಹೋಗ್ಯಾನ ಅಣ್ಣ, ಚಲೋ ಇರಲಿ, ಎಲ್ಲರೇ ಇರಲಿ, ಚಲೋ ಇರಲಿ. ಬಿಗ್ ಬಾಸ್ ಒಳಗೆ ಆಟ ಹಂಗೆ ಇರ್ತಾವೆ, ಹೊರಗೆ ಬಂದ್ಮೇಲೆ ಎಲ್ಲನೂ ಚಲೋ ಇರ್ತಾರೆ. ಸುಮ್ಮನೆ ನೀವು ಕಿತ್ತಾಡಿ ಕೆಟ್ಟವ್ರು ಆಗಬೇಡ್ರಿ. ಇಲ್ಲ ಪಬ್ಲಿಸಿಟಿ ಬೇಕಾ, ನೇರವಾಗಿ ಬಂದುಬಿಡ್ರಿ, ಯಾವನಲ್ಲಿ ಅಂತಂದು ತೊಡೆ ತಟ್ಟಿ ನಿಂತು ಬಿಡ್ರತ್ತಾಗ. ಮುಂದೆ ಸರಿ ನಿಮ್ಮನ್ನು ಬಿಗ್ ಬಾಸಿಗೆ ಕಳಿಸ್ಬೋದು, ಹೇಳೋಕ್ಕಾಗಲ್ಲ. ಎಂತೆಂಥ ಜನ ಇದ್ದಾರೆ ಅಂಬೋದು ಹೆಂಗೆ ಆಕೈತಿ, ನಿಮ್ಮ ಮನಸ್ಸಿನಾಗ ಇದ್ದಿದ್ದು ನಮ್ಗೆ ಹೆಂಗೆ ಗೊತ್ತಾಗೈತಿ. ಇಲ್ಲ ಪಬ್ಲಿಸಿಟಿ ಸಲುವಾಗಿ ನೀವು ಹೇಳಿದೀವಿ ಅನ್ನಂಗಿತ್ತಂದ್ರೆ ಓಕೆ, ಅದು ಬಿಟ್ಟಿಲ್ಲ ನಾವು ಕೆಣಕಕ್ಕಂತಲೇ ನೋಡೀವಿ. ಕಲ್ಲು ಏಟು ಹೆಂಗೆ ಆಗ್ತಿರಿ ನೋಡ್ಬೇಕು, ದಮ್ಮಿದ್ದವನು ಮುಂದೆ ಬರ್ರಿ, ಮುಗುಳು ತುಂಬಿದವನು ಹಿಂದೆ ಬರ್ರಿ ಅನ್ನಂಗಿತ್ತ. ನೀವು ಬೇಡ, ಮಾತುಗಳು ಬೇಡ. ಯಾಕಪ್ಪ ಅಂತಂದ್ರೆ ಇದು ಯಾವುದು ಜಗಳಲ್ಲ. ನಮ್ಮ ಪ್ರಚಾರ ನಾವು ಮಾಡ್ಕೋತೀವಿ, ನಿಮ್ಮ ಪ್ರಚಾರ ನೀವು ಮಾಡ್ಕೋರಿ, ನಿಮ್ಮ ಪಾಡಿ ನೀವು ಗೆಲ್ಲರಿ, ನಮ್ಮ ಪಾಡಿ ನಾವು ಗೆಲ್ತೀವಿ. ಗೆದ್ದದ್ದಕ್ಕೆ ಏನೇನು ಕಾರಣಗಳು ಕೊಡ್ಬೇಕು ನಾವು ಕೊಡ್ತೀವಿ, ಗೆಲ್ಲೋದಕ್ಕೆ ನೀವೇನೇನು ಕಾರಣ ಕೊಡ್ಬೇಕು ನೀವು ಕಾರಣ ಕೊಡ್ರಿ. ಅದು ಬಿಟ್ಟರೆ ಬೇರೆ ಪ್ರಶ್ನೆ ಅಲ್ಲ. ಕನ್ನಡದ ಹೋರಾಟಗಾರರಾಗಿದ್ರಿ, ಕನ್ನಡದ ಬಗ್ಗೆ ಸ್ವಚ್ಛವಾದಂಥ ಮಾತುಗಳನ್ನು ಮಾತಾಡಬೇಕು. ಸ್ವಚ್ಛವಾಗಿರುವಂಥ ಬರಹವನ್ನು ಬರೆಯೋದು ಮೊದಲು ನಿಮ್ಮ ಸಂಘಟನಾ ಕಾರ್ಯದರ್ಶಿಗೆ ಅಥವಾ ಮಹಿಳಾ ಗೌರವಾಧ್ಯಕ್ಷರಾಗಿರುವಂಥ ಅಶ್ವಿನಿ ಗೌಡ ಅವ್ರಿಗೆ ಮೊದಲು ಕಲಿಸ್ರಿ ನೀವು ಅಂತ ಹೇಳ್ತಾ, ಮತ್ತು ನೀವು ಕೂಡ ಯಾವಾಗಲೂ ಮಾತನಾಡೋ ಮುಂದುಗಡೆ ಒಂದು ಸ್ವಲ್ಪ ಅತಿರೇಕತನದ ವರ್ತನೆಯಿಂದ ಮಾತನಾಡೋದನ್ನು ಬಿಟ್ಟು ಒಂದು ಸ್ವಲ್ಪ ಚೆಂದಾಗಿ ಮಾತಾಡ್ರಿ. ನಾವು ಮಾತಾಡ್ತೀವಿ, ನಾವು ಹುಚ್ಚು ಚಾಕಬಾಯಿ ನಿಮ್ಮಷ್ಟು ದೊಡ್ಡವರಲ್ಲ. ನಾವು ಏನು ತೊಳೆದು ತಿಳಿದವ್ರು. ನಾವೇನು ತಿಳಿದದ್ದನ್ನು ತಿಳಿಲಾರ್ದವ್ರಿಗೆ ತಿಳಿಯುವಂಗೆ ತಿಳಿಸೋರು ನಾವು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಿಮ್ಮಷ್ಟು ದೊಡ್ಡವ್ರು ನಾವಲ್ಲ, ದೊಡ್ಡವ್ರು ಇದ್ದೀರಿ, ಒಂದು ಸ್ವಲ್ಪ ನೋಡಿ ಮಾತಾಡ್ರಿ ಅಂತಕ್ಕಂಥ ವಿಚಾರವನ್ನು ಮಾತಾಡಿವಿ ಅಷ್ಟೇ ನಾವು. ಅದು ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಿಗ್ ಬಾಸ್ ಪುಟಗೋಸಿ ಅಲ್ಲ, ಬಡವರ ಮಕ್ಕಳ ಬೆಳೆಯುವಿಗೆ ಮತ್ತೊಂದು ಮಾರ್ಗ, ಮಹಾಮಾರ್ಗ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.